ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಶುಕ್ರವಾರ, ವಾರನೂ ಮಾಡಿಲ್ಲ, ಏನೂ ಇಲ್ಲ. ಬೆಳಗ್ಗೆನೇ ಇವತ್ತು ಬೇಗನೆ ರೆಡಿಯಾಗಿದ್ದೀವಿ. ಅಂದರೆ ಜಾನಿಗೂ ಇವತ್ತು ಬೇಗನೆ ಸ್ನಾನ ಎಲ್ಲ ಮಾಡಿಸಿ ನಾವು ರೆಡಿಯಾಗಿದ್ದೀವಿ. ಯಾಕೆ ಇವತ್ತು ಇಷ್ಟು ಬೇಗ ರೆಡಿಯಾಗಿದ್ದೀವಿ ಅಂದರೆ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಯಾಕೆಂದರೆ ಜಾನಿಗೆ ಮತ್ತೆ ಗುರುವಾರ ನೈಟು ಅವನಿಗೆ ಹುಷಾರಿಲ್ದಂಗಾಯಿತು. ಆದರೆ ಇದು ಆಸ್ಪತ್ರೆದಲ್ಲ ಅಂತ ನಮಗೆ ಅನ್ನಿಸ್ತು. ಹಾಗಾಗಿ ತುಂಬಾ ಬೇಜಾರಾಯಿತು. ಸಡನ್ನಾಗಿ ನಾವು ಹೊರಡೋ ರೀತಿ ಆಯಿತು. ಇನ್ನು ನೋಡಿ, ಇದು ನನಗೆ ತುಂಬ ವರ್ಷಗಳ ಕನಸು ಇವತ್ತು ಈಡೇರಿದೆ. ಅದರಲ್ಲೂ ನನ್ನ ಶ್ರಮದಿಂದ ನಾನು ಮಾಡಿಸ್ಕೊಂಡಿರೋ ಅಂತಹ ಚೈನ್ ಇದು. ಅಂದರೆ ಫಸ್ಟ್ಗೆ ನನ್ನ ಹತ್ರ ಸಿಂಗಲ್ ಎಳೆದಿತ್ತು. ಅದು ನಮ್ಮನೆಯವ್ರಿಗೆ ಹಾರ್ಟ್ ಆಪ್ರೇಷನ್ ಆದಾಗ ನಾವು ಹಡ ಇಟ್ಟಿದ್ವಿ. ಅದನ್ನು ಬಿಡಿಸ್ಕೊಳ್ಳೋಕ್ಕಾಗಲೇ ಇಲ್ಲ, ಮತ್ತೆ ಅದನ್ನು ಮಾಡಿಸ್ಕೊಳಕ್ಕೆ ಆಗಲೇ ಇಲ್ಲ. ನಮಗೆ ಅಷ್ಟೊಂದು ಶಕ್ತಿನೂ ಇರಲಿಲ್ಲ. ಆದರೆ ಏನೋ ಭಗವಂತ ಇವಾಗ ನನ್ನ ದುಡಿಮೆಯಲ್ಲಿ ನಾನೇ ಮಾಡಿಸ್ಕೋಬೇಕು ಅಂತ ಇತ್ತೋ ಏನೋ ಗೊತ್ತಿಲ್ಲ. ಅದರಲ್ಲೂ ನನಗೆ ಯಾರಿಂದ ಏನೂ ಸಹಾಯ ಇಲ್ಲ. ಆದರೂ ನನ್ನ ದುಡಿಮೆ, ನನ್ನ ಶ್ರಮದಿಂದ ನಾನಿವತ್ತು ಮಾಡಿಸ್ಕೊಂಡಿದ್ದೀನಿ. ಶ್ರಮಕ್ಕೆ ತಕ್ಕ ಫಲ ಸಿಗುತ್ತೆ ಅನ್ನೋದಕ್ಕೆ ಉದಾಹರಣೆ ನಾನೇ ಇದ್ದೀನಿ. ಆದರೆ ಒಬ್ಬರಿಗೆ ಮೋಸ, ಅನ್ಯಾಯ ಮತ್ತು ಇನ್ನೊಬ್ಬರ ಹತ್ರ ಕಿತ್ಕೊಂಡು ತಿನ್ನೋದು, ಇನ್ನೊಬ್ರಿಗೆ ಮೋಸ ಮಾಡೋದು, ಈ ಥರ ಮಾತ್ರ ಮಾಡಬಾರ್ದು. ನಮ್ಮಲ್ಲಿ ನಿಯತ್ತಿತ್ತು ಅಂದರೆ ಭಗವಂತ ನಮಗೆಲ್ಲಾದರೂ ದಾರಿ ಬಿಡ್ತಾನೆ. ಕೆಲವರಿದ್ದಾರೆ ಅಕ್ಕ ತಂಗಿದ್ದೀರಿಗೆ ಮೋಸ ಮಾಡಿ, ಅಣ್ಣ ತಮ್ಮಂದಿರಿಗೆ ಮೋಸ ಮಾಡಿ, ಅವರೆಲ್ಲರೂ ಬದುಕೋದು ನಾನೊಬ್ಬಳೇ ಬದುಕಬೇಕು ಅನ್ನೋ ಮನೋಭಾವನೆ ಅವ್ರಿಗಿರುತ್ತೆ. ಆದರೆ ಅದು ಎಷ್ಟು ದಿನ ಇರುತ್ತೆ ಹೇಳಿ? ಬೇರೆಯವ್ರ ಹತ್ರ ಕಿತ್ಕೊಂಡು ತಿಂದು ಬೇರೆಯವ್ರನ್ನ ಹಾಳು ಮಾಡಿ ನಾವು ಉದ್ಧಾರ ಆಗಬೇಕು ಅನ್ನೋದು ತುಂಬ ದಿನ ಇರೋದಿಲ್ಲ. ಹಂಗಾಗಿ ನಾವು ಕಷ್ಟಪಟ್ಟಿದ್ದು ಮಾತ್ರ ನಮ್ಮ ಹತ್ರ ಉಳಿಯೋದು. ಇದನ್ನು ತಗೊಂಬಂದು ಒಂದು ವಾರದ ಮೇಲಾಗಿತ್ತು. ನಾನೇನು ಹಾಕ್ಕೊಂಡಿರಲಿಲ್ಲ. ಅಂದರೆ ಇವತ್ತು ಹೆಂಗೂ ಶುಕ್ರವಾರ ದೇವಸ್ಥಾನಕ್ಕೆ ಹೊರಡಬೇಕಾಗಿತ್ತು. ಹೊರಡೋಂಥ ಸಂದರ್ಭ ಬಂತು. ಹಂಗಾಗಿ ಇವತ್ತು ಶುಕ್ರವಾರ ಬೇರೆ ಅಲ್ವಾ, ಇನ್ನೇನು ದೇವಸ್ಥಾನಕ್ಕೆ ಹೋಗ್ತಿದ್ದೀನಲ್ಲ ಅಂದ್ಬಿಟ್ಟು ಹಾಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಅಲ್ಲಿ ಫಸ್ಟೇ ತಂದಾಗ ನಾನು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ತೆಗೆದಿಟ್ಟಿದ್ದೆ. ಇವತ್ತು ಅಲ್ಲಿ ಮತ್ತೆ ದೇವ್ರ ಹತ್ರ ಇಟ್ಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ. ಇನ್ನು ನೋಡಿ, ಬೆಳಗ್ಗೆನೇ ಜಾನಿಗೆಲ್ಲ ಸ್ನಾನ ಮಾಡಿಸಿ ನೋಡಿ ಮೈಯೆಲ್ಲ ಒರೆಸ್ಕೊತಾ ಇದ್ದಾನೆ. ನಾನು ಅಲ್ಲಿ ಕೈಯಲ್ಲಿ ಚೈನ್ ಹಿಡ್ಕೊಂಡಾಗ ನನ್ನ ಕೈಯೆಲ್ಲ ಒಂಥರ ಬೆಳಗಾಗಿತ್ತಲ್ಲ. ಯಾಕದಾಗ ಆ ಥರ ಆಗಿತ್ತು ಅಂದರೆ ಜಾನಿಗೆ ಸ್ನಾನ ಮಾಡಿಸಿದ್ನಲ್ಲ, ಅದು ಸೋಪೆಲ್ಲ ಕೈಯಲ್ಲಿ ಆ ಥರ ಆಗಿತ್ತು. ಹಂಗಾಗಿ ಅದು ಬೆಳಗ್ಗೆ ಥರ ಇತ್ತು. ನಾನು ಅದು ವಿಡಿಯೋ ಎಲ್ಲ ಮಾಡಿಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಅದು ವಿಡಿಯೋ ಮಾಡಿದ್ದೆ ಅಷ್ಟೇ. ನೋಡಿ, ಇವಾಗ ಹೊರಟಿದ್ದೀವಿ. ಜಾನಿ ಎಲ್ಲ ರೆಡಿ ಮಾಡಿ ನಾವು ರೆಡಿಯಾಗಿ ಹೊರಟಿದ್ದೀವಿ. ನೋಡಿ ಅಲ್ಲಿ ಹಿಂದ್ಗಡೆ ಈಗ ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದ್ದಾನೆ. ಕಾರಲ್ಲಿ ನಾವು ಹೊರಗಡೆ ಎಲ್ಲನ ಕರ್ಕೊಂಡು ಹೋಯಿತು ಅಂದರೆ ಹಿಂದ್ಗಡೆ ಸೀಟಲ್ಲಿ ಆರಾಮಾಗಿ ಕೂತ್ಕೊತಾನೆ. ಮತ್ತು ಅಲ್ಲಿ ಸೆಂಟ್ರಲ್ಲಿ ಬಂದು ಆ ಮೂತಿ ಎಲ್ಲನೂ ಅಲ್ಲಿ ಹಾಕ್ಕೊಂಡು ಕೂತಿರ್ತಾನೆ. ನೋಡಿ, ಈ ಥರ ಹಾಕ್ಕೊಂಡು ಕೂತಿರ್ತಾನೆ. ಇಬ್ಬರು ಮಧ್ಯದಲ್ಲಿ ಈ ಥರ ಮೂತಿ ಹಾಕ್ಕೊಂಡು ಕೂತಿರ್ತಾನೆ. ಜಾನಿಗೆ ಗುರುವಾರ ನೈಟು ಹುಷಾರಿಲ್ದಂಗೆ ಆಗಿದ್ದಕ್ಕೆ ನಾವಿವತ್ತು ಸಡನ್ನಾಗಿ ಹೊರಟಿದ್ದೀವಿ. ಇಲ್ಲ ಅಂದಿದ್ದರೆ ನಾವು ಹೊರಡ್ತಿರ್ಲಿಲ್ವೋ ಏನೋ ಗೊತ್ತಿಲ್ಲ. ಮೊದಲೇ ಒಂದು ಸತಿ ಜಾನಿಗೆ ಹುಷಾರಿಲ್ದಂಗೆ ಆದಾಗ ಹೋಗಬೇಕಾಗಿತ್ತು. ಹೋಗೋಣ ಅಂದ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲ. ಇವತ್ತು ಹೊರಟಿದ್ದೀವಿ. ನೋಡಿ, ಅವನು ಹೊರಗಡೆ ಎಲ್ಲ ಕತ್ತಾಕೊಂಡು ಹೋಗೋ ಬರೋರ್ನೆಲ್ಲ ನೋಡ್ತಿದ್ದಾನೆ. ಇಲ್ಲಿ ತಿಂಡಿ ತಿನ್ನೋಣ ಅಂತ ಅಂದ್ಬಿಟ್ಟು ಗಾಡಿ ನಿಲ್ಲಿಸಿದ್ವಿ. ಹಾಗಾಗಿ ಸ್ವಲ್ಪ ಜಾನಿನೂ ಅಲ್ಲಿ ವಾಕ್ ಮಾಡಿಸ್ದಂಗೆ ಆಗುತ್ತೆ. ಅವನ ಕೆಲಸ ಎಲ್ಲ ಮುಗಿಸ್ಕೊತಾನೆ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಅವನ್ನ ಹಿಡ್ಕೊಂಡು ನಿಂತ್ಕೊಂಡು ಹೊರಗಡೆ ಕರ್ಕೊಬಂದಾಗ ಈ ಥರ ಹಿಂಗೆ ಓಡಾಡಿಸ್ಬೇಕು ಜಾನಿನ. ಅವ್ನಿಗೆ ಅದೇನು ಖುಷಿನೋ ಗೊತ್ತಿಲ್ಲ. ಅಂದರೆ ಈಗ ನಾವು ಹೊರಗಡೆ ಎಲ್ಲಾದರೂ ಹೋದಾಗ ನಮಗೆ ತುಂಬಾ ಖುಷಿ ಆಗುತ್ತಲ್ವ, ಅದೇ ರೀತಿಯೇ ಇವನಿಗೂ ಅನಿಸುತ್ತೆ. ಹಾಗಾಗಿ ನಾನು ಸ್ವಲ್ಪ ಹೊತ್ತು ಅಲ್ಲೆಲ್ಲ ಆಟ ಆಡಿಸ್ದೆ ಅವನನ್ನು. ಇಲ್ಲಿ ಆ ಹೋಟ್ಲವ್ರದ್ದೊಂದು ನಾಯಿ ಇತ್ತು. ಇವನು ಆ ನಾಯಿ ನೋಡ್ಬಿಟ್ಟು ಏನು ಇವನು ಹುಟ್ಟು ಬಜಾರ. ಇವನು ಅವು ಸುಮ್ಮನೆ ಇದ್ರೂ ಇವನು ಸುಮ್ಮನೆ ಇರಲ್ಲ, ತುಂಬ ಜೋರು ಮಾಡ್ತಾನೆ ಇವನು. ಅವ್ರು ಅದೇ ಹೇಳ್ತಾ ಇದ್ರಲ್ಲಿ ಹೋಟ್ಲವರು, ನಿಮ್ಮ ನಾಯಿ ನೋಡಿ ಎಷ್ಟು ಜೋರು ಮಾಡ್ತಾನೆ, ನಮ್ಮದು ಇದೆ, ಬಂದ್ರೂ ಜೋರು ಮಾಡಲ್ಲ, ಬೊಗಳೋದೇ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ನಮ್ಮ ಜಾನಿ ಸಾಫ್ಟ್ ಅಂತೂ ಅಲ್ಲ, ಇವನು ತುಂಬ ರ್ಯಾಶು. ಒಬ್ಬರೂ ಮನೆ ಹತ್ರ ಬಿಡೋದಿಲ್ಲ. ಏನಾದರೂ ಮರ್ತವ್ರು ಬಂತು ಅಂದರೆ ಅವ್ರ ಕತೆ ಅಷ್ಟೇ ಮುಗಿಸ್ಬಿಡ್ತಾನೆ ಇವನು. ಜಾನಿನೂ ವಾಕೆಲ್ಲ ಮುಗಿಸಿ ಇನ್ನು ನಾವು ಎಲ್ಲ ತಿಂಡಿ ತಿಂದ್ಬಿಟ್ಟು ಹೊರಟಿದ್ದೀವಿ ಇವಾಗ. ಅಂದರೆ ಇವತ್ತು ಸ್ವಲ್ಪ ಬೇಗನೆ ಹೋಗಿ ಬೇಗ ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಮತ್ತು ಇನ್ನು ಗಾರ್ಡನಲ್ಲಿ ಗಿಡಗಳಿಗೆ ನೀರೂ ಸಹ, ಅಂದರೆ ನಮ್ಮೂರಲ್ಲಿ ಒಂದು 4-5 ದಿನದಿಂದ ಮೋಡ ಮುಚ್ಕೊಂಡಿದೆ. ಅಂದರೆ ನೀರೇನು ಡೈಲಿ ಹಾಕಬೇಕು ಅಂತ ಏನಿಲ್ಲ ಗಿಡಗಳಿಗೆ. ಸ್ವಲ್ಪ ಸೋನೆ ಥರನೂ ಬರುತ್ತೆ, ಅಡ್ಜಸ್ಟ್ ಆಗುತ್ತೆ. ಹಂಗಾಗಿ ನಾವು ಇವತ್ತು ನೋಡಿ ಎಲ್ಲಿಗೆ ಬಂದಿದ್ದೀವಿ ಅಂದ್ಕೊಂಡ್ರೆ, ನನಗೆ ಕಷ್ಟ ಅಂತ ಬಂದಾಗ ನಾನು ಬರೋದೇ ಇಲ್ಲಿಗೆ ಹೆಚ್ಚಾಗಿ. ಈ ಅಮ್ಮ ನನ್ನ ಬೆನ್ನಿಂದೆ ನಿಂತು ಕಾಯ್ತಾಳೆ. ಹಾಗಾಗಿ ನಾನು ಹೆಚ್ಚು ನಂಬಿರೋದೇ ಈ ಅಮ್ಮನ. ಅದರಲ್ಲೂ ಇವಳು ನನ್ನ ಮನೆ ದೇವತೆ ಆಗಿರೋದ್ರಿಂದ ನಾನು ಹೆಚ್ಚು ನಂಬೋದೇ ಇವಳನ್ನ. ನೋಡಿ, ಎಲ್ಲಿಗೆ ಅಂತ ಗೊತ್ತಾಗಿರ್ಬೋದು ನಿಮಗೆ. ಮುಳುಕಟ್ಟೆ ಅಂದರೆ ನಾಗಮಂಗಲದ ಹತ್ರ ಇರೋವಂತಹ ಮುಳುಕಟ್ಟಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ.
ನಿನ್ನೆ ರಾತ್ರಿನೂ ಅಷ್ಟೇ ಜಾನಿಗೆ ಹುಷಾರಿಲ್ಲದಾಗ ನನ್ನ ಮನಸ್ಸಲ್ಲಿ ಬಂದಿದ್ದು ಒಂದೇ, ಮುಳ್ಕಟ್ಟಮ್ಮನ ಕುಂಕುಮ ಇಟ್ಬಿಟ್ಟು ಮುಳ್ಕಟ್ಟೆ ನನ್ನ ಮಗನ ಉಳಿಸ್ಕೊಡು ಅಂತ ನಾನು ಇಷ್ಟೇ ಬೇಡಿದ್ದು ಆ ಅಮ್ಮನ್ನ. ಅವನು ಒಂದೇ ಸೆಕೆಂಡಿಗೆ ಎದ್ದು ನಿಂತ, ಹುಷಾರಾದ. ಹಂಗಾಗಿ ನಾನು ಸಡನ್ನಾಗಿ ಬಂದಿದ್ದೀನಿ ಇವತ್ತು. ಯಾರೂ ಇಲ್ಲ ಅನ್ನೋರಿಗೆ ಈ ಅಮ್ಮನೇ ದಿಕ್ಕು. ನನಗೂ ಅಷ್ಟೇ ಯಾರೂ ಇಲ್ಲ, ನನಗೆ ಬಂಧು ಬಳಗ ಎಲ್ಲರೂ ನಮ್ಮ ಹತ್ರನೇ ತಿಂದು ನಮ್ಮ ಹತ್ರನೇ ಉಂಡು ನಮಗೇ ಮೋಸ ಮಾಡಿದ್ರು. ಹಂಗಾಗಿ ನಾನು ಇವಾಗ ಯಾರನ್ನು ನಂಬೋ ಸ್ಥಿತಿಲಿಲ್ಲ. ನಾನು ನಂಬೋದೇ ಇವಳೊಬ್ಬಳನ್ನ ಮಾತ್ರ. ನೋಡಿ ಬಂದ್ವಿ ಮುಳ್ಕಟ್ಟಮ್ಮನ ದೇವಸ್ಥಾನಕ್ಕೆ. ಅಂದರೆ ಈ ಅಮ್ಮ ತುಂಬಾ ಪವರ್ಫುಲ್ಲು. ನಾವು ಬಂದು ಗಾಡಿ ಪಾರ್ಕ್ ಮಾಡಿ ಜಾನಿನ ಗಾಡಿನಲ್ಲೇ ಬಿಟ್ಟಿದ್ದೀವಿ. ಅವನು ಗಾಡಿನಲ್ಲೇ ಇದ್ದಾನೆ. ನಾವು ಅಲ್ಲಿ ಹೋಗಿ ತಡೆ ಎಲ್ಲ ಹೊಡೆಸ್ಕೊಂಡು ಆಮೇಲೆ ಇವಾಗ ದರ್ಶನಕ್ಕೆ ಬಂದಿದ್ದೀವಿ. ನೋಡಿ ಲೈನಲ್ಲಿ ನಿಂತಿದ್ದೀವಿ. ಇವತ್ತೇನು ಅಷ್ಟೊಂದು ರಶ್ ಇರಲಿಲ್ಲ. ಒಂದೊಂದು ವಾರ ಅಂತೂ 3-4 ಲೈನ್ ಸುತ್ತಾಕೊಂಡು ಬರಬೇಕು ನಾವು. ನೋಡಿ ಇಲ್ಲಿ ದರ್ಶನ ಎಲ್ಲ ಆಯಿತು. ದರ್ಶನ ಎಲ್ಲ ಆದಮೇಲೆ ಅಲ್ಲಿ ನಾವು ಕುಂತಿದ್ವಿ. ಅಲ್ಲಿ ದೇವ್ರ ಎದುರಿಗೆ ನಾನು ಕೈ ಮುಕ್ಕೊಂಡು ಕುಂತಿದ್ದೆ. ಇಲ್ಲೊಂದು ಅಪ್ಪನಿಗೆ ಅದು ಇಲ್ಲಿ ಏನೇ ಇದ್ರೂ ನಮ್ಮ ಮೈ ಮೇಲೆ ಏನೇ ಇದ್ರೂ ಬಂದ್ಬಿಡುತ್ತೆ. ಆ ಅಮ್ಮನ ಎದುರಿಗೆ ನಾವು ನಿಂತ್ಕೊಂತು ಅಂದರೆ ಬಂದ್ಬಿಡುತ್ತೆ. ಇಲ್ಲೊಂದು ಅಪ್ಪನಿಗೇನೋ ದೆವ್ವ ಹಿಡ್ಕೊಂಡಿತ್ತು ಅನಿಸುತ್ತೆ. ನೋಡಿ ಅಲ್ಲಿ ಹೆಂಗೆ ಆಡ್ತಿದ್ದಾರೆ. ನಮ್ಮನೆಯವರಂತೂ ಅವರು ಕೀರಾಡೋದು ನೋಡಿ ಎದ್ರುಕೊಂಡು ಅದು ದೇವಸ್ಥಾನದಿಂದ ಹೊರಗಡೆ ಬಂದುಬಿಟ್ರು. ನಾನು ಅಲ್ಲೇ ನಿಂತ್ಕೊಂಡು ಸ್ವಲ್ಪ ವಿಡಿಯೋ ಎಲ್ಲ ಮಾಡಿಕೊಂಡೆ. ಈ ಅಮ್ಮ ತುಂಬಾ ಪವರ್ಫುಲ್ಲು. ಕಷ್ಟ ಅಂತ ಬಂದವ್ರನ್ನ ಕೈ ಹಿಡಿದು ಕಾಪಾಡ್ತಾಳೆ. ಎಂಥದ್ದೇ ಮೈ ಮೇಲಿದ್ರೂ ಸಹ ಅಲ್ಲಿ ಬಂದ್ಬಿಡುತ್ತೆ. ಪೂಜೆ ಮಾಡುದು ಸಲ್ಲುತ್ತೈಲ ನನಗೆ ಗೋಡೆ ಕಟ್ಕೊಡಿ, ಅಲ್ಲಿ ಗೋಡೆ ಕಟ್ಕೊಡಿ, ನನಗೆ ಅಲ್ಲಿ ಪೂಜೆ ಮಾಡ್ಕೊಡಿ. ಜಾನಿನೂ ಕರ್ಕೊಂಡೋಗಿದ್ವಲ್ಲ, ಅಲ್ಲಿ ಐನರ್ ಹತ್ರ ನಾವು ಜಾನಿಗೆ ತೀರ್ಥ ಎಲ್ಲ ಹಾಕ್ಸಿ ಅವನಿಗೂ ಕುಂಕುಮ ಎಲ್ಲ ಇಡಿಸಿದ್ವಿ. ಎಲ್ಲರೂ ಆಶ್ಚರ್ಯ ಪಡ್ತಿದ್ರು, ನೀವು ಇಷ್ಟು ನಾಯಿ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀರಲ್ಲ, ಅದರಲ್ಲೂ ಈಗಿನ ಕಾಲದಲ್ಲಿ ಇಷ್ಟೆಲ್ಲ ಯಾರು ಕೇರ್ ಮಾಡ್ತಾರೆ ನಾಯಿ ಬಗ್ಗೆ ಅಂತ ಎಲ್ಲ ಅಂತ ಇದ್ರು. ಈ ಅಮ್ಮನ ಹತ್ರ ಹೋಗಿ ನಾನು ಒಂದೇ ಬೇಡೋದು, ನೋಡವ್ವ ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ನನಗೆ ಯಾರು ಕೆಟ್ಟದ್ದು ಮಾಡ್ತಾರೋ ನೀನೇ ಅವ್ರಿಗೆ ಹಿಂತಿರುಗಿಸು, ಇಷ್ಟೇ ನಾನು ಬೇಡೋದು. ಪೂಜೆ ಎಲ್ಲ ಮುಗೀತು. ನೋಡಿ ಮನೆಗೆ ಹೊರಟಿದ್ದೀವಿ. ನಮ್ಮ ಮನೆಯವರಲ್ಲಿ ಏನೋ ತರಕ್ಕೆ ಅಂತ ಕೆಳಗಡೆ ಇಳಿದಿದ್ರು. ಜಾನಿ ನೋಡಿ, ಜಾನಿ ಡ್ರೈವ್ ಮಾಡ್ತಾನಂತೆ. ನೋಡಿ ಹೆಂಗೆ ಕೂತಿ. ನಮ್ಮ ಜಾನಿ ಬಗ್ಗೆ ಹೇಳೋಕ್ಕೆ ಪದಗಳೇ ಸಿಗೋದಿಲ್ಲ. ಅಷ್ಟು ನಿಸ್ವಾರ್ಥ ಪ್ರೀತಿ ತೋರಿಸ್ತಾನೆ ನಮ್ಮ ಜಾನಿ. ಜಾನಿಗಿರೋ ಬುದ್ಧಿ ಮನುಷ್ಯರಿಗೂ ಸಹ ಇರಲ್ವೇನೋ, ಅಷ್ಟು ಬುದ್ಧಿ ಅವನಿಗೆ. ನನ್ನ ಮುದ್ದು ಜಾನಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.